ಸರ್ ಈಗ ಸಾಕಷ್ಟು ನಿನ್ನೆ ರಾಹುಲ್ ಗಾಂಧಿ ಅವರು ಪರಿಚಯ ಭೇಟಿಯಾಗಿದ್ದಾರೆ, ಸೋನಿಯಾ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ನಾನ್ ಪೇಪರ್ ಅಲ್ಲಿ ಓದ್ನಪ್ಪ, ನಿಮಗೂ ಇಲ್ಲ ಸರ್, ಬಹಳ ಚರ್ಚೆ ಗೊತ್ತಿಲ್ಲಪ್ಪ. ನಿಮ್ಗೆ ಎಷ್ಟು ಗೊತ್ತಿದೆಯೋ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೆ ಗೊತ್ತಿರೋದು. ಚರ್ಚೆ ಇರ್ಲಿಲ್ಲ. ಅದರಿಂದ ನೀವು ಯಾವತ್ತನ ಸಿಕ್ಕಿದಾಗ ಶಿವಕುಮಾರ್ ಅವ್ರನ್ನ ಕೇಳಿ. ಈಗ ನೀವು ಸೀನಿಯರ್ ಲೀಡರ್ ಸರ್ ಕಾಂಗ್ರೆಸ್, ಯತೀಂದ್ರ ಸ್ಟೇಟ್ಮೆಂಟ್ ಕೊಟ್ಮೇಲೆ ಡಿ ಸಿ ಅವ್ರು ಡೆಲ್ಲಿಗೆ ಹೋಗ್ತಾರ ಅಂದ್ಮೇಲೆ ಏನೋ ಒಂದು ಇರುತ್ತೆ ಅಂತ. ಗೊತ್ತಿಲ್ಲ, ಅವ್ರು ಬಂದಾಗ ನೀವೇ ಕೇಳಿ ಸರ್. ನೀವು ಗೊತ್ತಿಲ್ಲ ಸರ್, ಜಮೀರ್ ಅವರು 2028 ಸಿಎಂ ಸಿದ್ದರಾಮಯ್ಯ ಇರ್ತಾರ. ಮುಂದೆ ಬೇಕಾದ್ರೆ ಬೀದಿ ದಾಸಯ್ಯ ಸಿಎಂ ಮಾಡಿ ಇಂಡೈರೆಕ್ಟ್ ಅವ್ರಿಗೆ ಬೀದಿ ದಾಸಯ್ಯ ಅಂದ್ರ ಸರಿ. ನೀವು ಅವ್ರು ಬಂದಾಗ ಅವ್ರನ್ನ ಕೇಳಿ. ಅಲ್ಲ ಸರ್, ಎಲ್ಲ ಅವ್ರೇ ಕೇಳಿದ್ರೆ ನಿಮ್ ರಿಯಾಕ್ಷನ್ ಏನ್ ಸರ್? ಸರ್ ಯಾಕೋ ನಿಮ್ ಮೌನ ಚೇಂಜಸ್ ಬದಲಾವಣೆ ಕಾಣಕತ್ತದ. ನಿಮ್ ನಾಯಕರ ಬದಲಾವಣೆ ರಿಯಾಕ್ಷನ್ ಆ ರೀತಿ ಎಲ್ಲ ಮಾತಾಡಬಾರ್ದು. ನಾವ್ ಏನೇ ಮಾತಾಡೋದು ಪಕ್ಷಕ್ಕೆ ಹಾನಿ ಆಗುತ್ತೆ, ಅದರಿಂದ ಮಾತಾಡೋದು. ಅಂದ್ರೆ ಸರ್ 2028 ಸಿದ್ದರಾಮಯ್ಯ ಇರ್ತಾರ, ನಾಯಕತ್ವ ಬದಲಾವಣೆ ಆಗುತ್ತೆ ಸರ್. ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸರ್ ಉಪಮುಖ್ಯಮಂತ್ರಿ ಬಹಿರಂಗ ಹೇಳಾಕತ್ತಾರ ಸರ್, ನಾ ರಾಜಕೀಯ ಮಾಡಕ್ ಬಂದಿದ್ದೀನಿ ಅಂತ ಹೇಳಿ. ಏನಾದ್ರು ಇಲ್ಲಿ ಏನಕ್ಕೆ ಬಂದಿರ ಅನ್ನೋದು ಕೇಳೋದ್ ಬಿಟ್ಬಿಟ್ಟು ಬರೀ ಡೆಲ್ಲಿ ಕಥೆನೇ ಕೇಳ್ತೀರ. ಅಲ್ಲ ನಡೀತಾ ಇದೆ. ನಿಮ್ಮ ಕಾಂಗ್ರೆಸ್ ಡೆಲ್ಲಿಗೆ ಶಿಫ್ಟ್ ಆಗಿದೆ ಸರ್ ಈಗ ಡೆವಲಪ್ಮೆಂಟ್. ನಿಮ್ದು ಕಾಂಗ್ರೆಸ್ ನೀವು ಸೀನಿಯರ್ ಲೀಡರ್, ಈಗ ಡಿ ಕೆ ಶಿವಕುಮಾರ್ ನಾನ್ ಸಿಎಂ ಆಗ್ತೀನಿ ಅಂತ ಸ್ಟೇಟ್ಮೆಂಟ್ ಗಳು ಬರ್ತಾ ಇದೆ. ಈಗ ನಿಮ್ಗೆ ಸಿಎಂ ಆಗೋ ಆಸೆ ಏನಿಲ್ವಾ ಸರ್? ಹೇಳ್ಬಿಡಿ ಒಂದು ಆಗ್ಬಿಡ್ಲಿಕ್ಕೆ. ನೀವು ಕೇಳ್ತೀರ ಅಷ್ಟೇ ಹಾಗೆ ಅಂತ, ಬೇರೆ ಯಾರು ಹೇಳಲ್ಲ. ನಿಮ್ಗೆ ಆಸೆ ಇಲ್ಲ ಸರ್? ರಾಜಕೀಯದಲ್ಲಿ ಆಸೆ ಇರುತ್ತಲ್ಲ ಸರ್, ನಿಮ್ಗೇನಿಲ್ಲ ಸರ್? ಆಸೆ ಪಟ್ಟಿದ್ದೆಲ್ಲ ಆಗುತ್ತಾ? ಈಗ ನೀವು ಏನೇನೋ ಆಸೆ ಪಟ್ಟಿರ್ತೀರ ಆಗುತ್ತಾ? ಈಗ ನೀವು ಮೂಲ ಕಾಂಗ್ರೆಸ್ಸಿಗವರು ಅಂದ್ರೆ ನಿಮ್ ಮಾತಿನ ಡಿ ಕೆ ಅವ್ರು ಆಗಲ್ಲ ಅಂತ. ನಾನು ಆ ರೀತಿ ಎಲ್ಲ ಏನು ಹೇಳಕ್ಕಾಗಲ್ಲ. ಮಾಧ್ಯಮದವರು ಇದನ್ನೆಲ್ಲ ಹೆಚ್ಚು ನೀವು ಮಾತಾಡ್ತಾ ಇದ್ರೆ, ನೀವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಸ್ವಲ್ಪ ನೀವು ಕೂಡ ಗಮನ ಹರಿಸಿ. ನಿಮ್ ನಾಯಕರು ಮಾತಾಡ್ತಾರೆ, 6 ತಿಂಗಳಿಂದ ತಾವೇ ರಾಜ್ಯದ ಸರ್ಕಾರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ನಾಯಕ ಬದಲಾವಣೆ ಚರ್ಚೆ ಸರ್. ನಾನು ಯಾವತ್ತೂ ಅಭಿವೃದ್ಧಿ ಬಗ್ಗೆ ನೀವಲ್ಲ ಸರ್, ನಿಮ್ ನಾಯಕರು ಇಲ್ಲ ಸಾಕಷ್ಟು ಶಾಸಕರು ಮಾತಾಡ್ತಿದ್ದಾರೆ ಸರ್. ಒಬ್ರು ಡಿ ಕೆ ಪರ ಮಾತಾಡ್ತಾರೆ, ಒಬ್ರು ಸಿಎಂ ಪರ ಮಾತಾಡ್ತಿದ್ದಾರೆ, ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಓಕೆ, ಬರೋಣ. ಸರ್ ಈಗ ಭೈರತಿ ಬಸವರಾಜ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದಲ್ವಾ. ಅವರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಬೇಲೆಲ್ಲ ರಿಜೆಕ್ಟ್ ಆಯ್ತು. ಸಿಐಡಿ ಅವರು ಕೇಳಿದ್ರು ಸಿಐಡಿ ಅರೆಸ್ಟ್ ಮಾಡ್ಬೇಕು ಅಂತ. ಈಗ ಕೋರ್ಟ್, ಎಲ್ಲಾ ಕೋರ್ಟಲ್ಲೂ ಕೂಡ ಬೇಲ್ ಸಿಗದೆ ಇದ್ದಿರೋದ್ರಿಂದ ಸಹಜವಾಗಿ ಅರೆಸ್ಟ್ ಆಗಿದೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೆಲವು ಅದೆಲ್ಲ ಏನು ಗೊತ್ತಿಲ್ಲಪ್ಪ, ಏನು ಕೇಳ್ಬೇಡಿ. ನೋಡಿ, ನಿಮ್ ಜಿಲ್ಲಾ ಮಂತ್ರಿಗಳಿದ್ದಾರೆ, ಅವ್ರನ್ನ ಕೇಳಿ. ಅವ್ರು